ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಯಾಕನಾಮಿಕಾ ಈ ರೀತಿ ಮಾತಾಡ್ತಾ ಇದ್ಯಾ, ಅಂತದ್ ಏನಾಯ್ತು ನಿನ್ಗೆ ಅಂತ ಅಪರ್ಣ ಅವರು ಸಹ ಕೇಳೋ ಹೊತ್ತಿಗೆ ಇರಿ ಆಂಟಿ ಅಂತ ನೋಡ್ತಾನೆ. ಕಲ್ಯಾಣ್ ಮನೆಯೊಳಗ್ ಬಂದಿರ್ತಾನೆ. ಇಲ್ದೇ ಇರೋ ಪಂಚಾಯಿತಿಗಳನ್ನೆಲ್ಲ ಮತ್ತೆ ಏನ್ ಮಾಡ್ತಾ ಇದ್ದೀರಾ? ನಿನ್ಗೆ ಯಾವಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ವಾ ಅನಾಮಿಕಾ ಅಂತ ಅಪರ್ಣ ಹೇಳ್ತಿದ್ರು. ಆಂಟಿ, ನಿಮಗೇನು ಗೊತ್ತಿಲ್ಲ, ಸುಮ್ನೆ ಇರಿ ಅಂತ ಹೇಳ್ತಾ ಇರ್ತಾರೆ. ನೀನು ಈಗ ಬಂದಿರೋಳು, ಯಾವಾಗ ಯಾರ ಮುಂದೆ ಏನ್ ಮಾತಾಡ್ಬೇಕು ಅಂತ ತಿಳ್ಕೊಂಡ್ ಮಾತಾಡೋದನ್ನ ಕಲಿ ಅಂತ ಅಪರ್ಣ ಅವ್ರು ಹೇಳ್ತಾ ಇರ್ತಾರೆ. ಆಗ ಅನಾಮಿಕಾ, ಈಗ ನಿನಗೇನಾಯ್ತು? ಏನೂ ಇಲ್ಲ ಬಿಡಿಯತ್ತೆ, ನನಗೆ ಇಲ್ಲಿ ಮಾತಾಡಕ್ಕೂ ರೈಟ್ಸ್ ಇಲ್ಲ ಅಂತ ಗೊತ್ತಾಯ್ತು ಅಂತ ಅವಳು ಮುಖನ ಸಿಂಡ್ರಿಸ್ಕೊಂಡು ಹೋಗ್ತಾ ಇರ್ತಾಳೆ. ಅನಾಮಿಕಾ, ನೀನ್ ಈ ಮನೆ ಸೊಸೆ, ನಿನಗೆಲ್ಲ ಅಧಿಕಾರನೂ ಇದೆ, ಏನಾಯ್ತು ಹೇಳು ಅಂತದ್ದು ಅಂತ ಧನಲಕ್ಷ್ಮಿ ಕೇಳ್ಬೇಕಾದ್ರೆ, ಅತ್ತೆ ಎಲ್ಲದಕ್ಕೂ ನಿಮ್ ಮಗನೇ ಕಾರಣ. ನನ್ ಮಗ ಏನ್ ಮಾಡ್ದ? ಏನ್ ಮಾಡಿದ್ನಾ? ಆಫೀಸಿಗೆ ಹೋಗ್ಬಿಟ್ಟು MD ವರ್ಕ್ ಮಾಡ್ತಾ ಅನ್ಕೊಂಡ್ರೆ ಕವಿ ಸಮ್ಮೇಳನ ಇಟ್ಕೊಂಡ್ಬಿಟ್ಟಿದ್ದಾನೆ ಎಲ್ಲಾರ ಮುಂದೇನು ಅಂತ ಹೇಳ್ತಾ ಇರ್ತಾರೆ. ಆಗ ನಿನಗೇನಾದ್ರೂ ಕಷ್ಟ ಆಯ್ತಾ ಅಂತ ಅವ್ರ ಅಜ್ಜಿಗೆ ಹೇಳೋತ್ತಿ, ಅಜ್ಜಿ ನಾನು ಅವನ್ಗೆ ಎಲ್ಲ ಹೇಳಿ ಕಳ್ಸಿದ್ದೀನಿ ಅಜ್ಜಿ, ಯಾವ ರೀತಿ ಇರ್ಬೇಕು, ನೀನೇನಾಗ್ಬೇಕು ಎಲ್ಲ ಹೇಳಿದ್ರು ಕಲ್ಯಾಣ್ ಆ ರೀತಿನೇ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಆ ವಿಚಾರನ ಕೇಳಿಸ್ಕೊಂಡು ನಾಗವೇಣಿ ಮನ್ಸೊಳಗೆ ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಸುಭಾಷ್ ಅವ್ರಿಗೆ ತುಂಬಾ ಕೋಪ ಬಂದಿ ಎಲ್ಲಾರ ಮುಂದೇನು ಕಲ್ಯಾಣ್ ಮಾನ ಮರ್ದಿ ತೆಗೆದ್ಬಿಟ್ಟ, ಎಲ್ಲಿ ಏನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಅದೇ ನೀವು ಮನೆ ಅನ್ಕೊಂಡಿದೀರಾ? ಆಫೀಸ್ನ ಏನ್ ಅನ್ಕೊಂಡಿದೀರಾ ನೀವು ಅಂತ ಸುಭಾಷ್ ಅವರು ಬೈತಾ ಇದ್ದಂಗೆ, ಆಗ ಧನಲಕ್ಷ್ಮಿ ಅವ್ರೆ ನೋಡಿ ನಿಮ್ ಸೊಸೆ ಯಾವ ರೀತಿ ಮಾತಾಡ್ತಾ ಇದ್ದಾಳೆ ನಿಮ್ ಮಗನ್ಗೆ ಅಂತ ಸ್ವಪ್ನ ಹಿಂದೆಯಿಂದ ಹೇಳ್ತಾ ಇರ್ತಾಳೆ. ಯಾರೋ ಏನೋ ನನಗೆ ಬಂದು ಹೇಳೋ ಅಂತ ಅವಶ್ಯಕತೆ ಇಲ್ಲ, ಸೊಸೆ ಹೇಳ್ತಾ ಇದ್ದಾಳೆ ತಾನೆ, ನಾನು ಕೇಳಿಸ್ಕೊಂತಾನೆ ಇದ್ದೀನಿ ಅಂತ ಧನಲಕ್ಷ್ಮಿ ಹಾಗೆ ಕೇಳಿಸ್ಕೊಂತಾ ಇರ್ತಾಳೆ. ಆಗ ಅತ್ತೆ, ನನಗಂತೂ ಒಂಚೂರು ಇಷ್ಟ ಆಗ್ತಾ ಇಲ್ಲ, MD ಪೋಸ್ಟ್ ಅಲ್ಲಿ ಇದ್ದಿ ಚೆನ್ನಾಗಿ ಅವನ್ ಏನೇನ್ ಅನ್ಕೊಳ್ತಾನೋ ಅದನ್ನ ಮಾಡ್ತಾನೆ ಅಂತ ಅನ್ಕೊಂಡ್ರೆ ಎಲ್ಲರಿಗೂ ಕವಿತೆಗಳು ಬೇಡದೇ ಇರೋ ವಿಚಾರಗಳದಲ್ಲೇ ಎಂಟ್ರಿ ಫೀಲ್ಡ್ ಕೊಟ್ಕೊಂಡು ಅವರು ಆರಾಮಾಗಿದ್ದಾರೆ ಅತ್ತೆ. ನನಗೆಷ್ಟು ಬೇಜಾರಾಗಲ್ಲ ಹೇಳಿ ಅತ್ತೆ, ನನ್ನ ಹೆಸ್ರನ್ನೆಲ್ಲ ಅವನ್ ತಾನೇ ತೆಗಿತಾ ಇರೋದು, ನನ್ ಕಳ್ಸಿರೋದೇಂತಕ್ಕೆ ಅವ್ನ್ ಮಾಡ್ತಾ ಇರೋ ವಿಚಾರ ಏನ್ ಹೇಳಿ ಅತ್ತೆ, ನನಗ್ ಬೇಜಾರಾಗುತ್ತಲ್ವಾ ಅಂತ ಹೇಳ್ತಾ ಇದ್ದ. ಯಾಕಮ್ಮ ನೀನು ಆ ರೀತಿ ಮಾಡ್ದೆ? ನನ್ ಮಗನ್ ಮಾನ ಮರಿದಿ ತೆಗೆದ್ಬಿಟ್ಟು ಬಂದಿದ್ಯಾ? ನೋಡಿದ್ರು ನೋಡ್ದೆ ಇರಂಗ್ ಬಂದಿದ್ರೆ ಮುಗ್ದೋಗಿರೋದಲ್ವಾ, ಯಾಕೆ ನೀನ್ ಈ ರೀತಿ ಮಾಡ್ದೆ ಅಂತ ಹೇಳ್ತಾ ಇರ್ದ. ಏನತ್ತೆ ನೀವು ಅವ್ರ ಪಾರ್ಟಿನೇ ಆಗ್ಬಿಟ್ರಾ? ನೀವೆಲ್ಲರೂ ಸೇರಿ ಒಂದು ನಾನೊಬ್ಳೇನೆ ಸಪ್ರೇಟ್ ಅಲ್ವಾ ಅಂತ ಅನಾಮಿಕಾ ಹೇಳ್ತಾ ಇದ್ದಂಗೆ, ಸಾಕು ನಿಲ್ಸು ಅನಾಮಿಕಾ, ನಿನಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಮಾತಾಡೋದಲ್ಲ, ಏನಂತ ಅರ್ಥ ಮಾಡ್ಕೊಂಡಿದ್ಯಾ ನಿನ್ ಗಂಡನ್ನ? ಮತ್ತೆ ಇಬ್ರು ಪ್ರೀತಿ ಮಾಡಿ ಮದ್ವೆ ಆಗಿದ್ದೀರಾ, ಯಾರ್ಯಾರ ಗುಣ ಏನು ಅಂತ ನಿನ್ಗೆ ಒಂಚೂರು ಗೊತ್ತಾಗಲ್ವಾ? ಈ ರೀತಿ ಎಲ್ಲರ ಮುಂದೆ ಕಲ್ಯಾಣ್ಗೆ ಹೆಸ್ರನ್ನ ತೆಗೆದ್ಬಿಟ್ಟು ಬಂದಿದ್ಯಂತೆ, ಅವನೆಷ್ಟು ಬೇಜಾರಾಗಿರಲ್ಲ ಹೇಳು ಅಂತ ರಾಜ್ ಸಹ ಹೇಳೋತಿಗೆ, ಬಾವಾ ಅವ್ರೆ ನಿಮಗೆ ಯಾವ ವಿಚಾರನೂ ಗೊತ್ತಿಲ್ಲ ಅಂತ ಹೇಳ್ತಿರು, ನನಗೆಲ್ಲ ಗೊತ್ತಿದೆ, ನೀನು ಮಧ್ಯದಲ್ಲಿ ಬಂದು ಮಾತಾಡಕ್ ಹೋಗ್ಬೇಡ, ಎಂತಕಂದ್ರೆ ನಾನು ನನ್ನ ತಮ್ಮನ ಹೆಂಡ್ತಿ ಅಂತ ಗೌರವದಿಂದ ಮಾತಾಡ್ತಾ ಇದ್ದೆ, ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅಂತ ರಾಜ್ ಹೇಳ್ತಾ ಇದ್ದಂಗೆ, ಕಾವ್ಯ, ಅನಾಮಿಕಾ ನೀನ್ ಈ ರೀತಿ ಮಾಡಿ ತಪ್ಪು ಅನಾಮಿಕಾ, ಎಂತಕಂದ್ರೆ ಕವಿಯವರು ಮತ್ತೆ ಕಲಾಕೃತಿಗಳನ್ನೆಲ್ಲ ತುಂಬಾ ದೊಡ್ಡ ಸ್ಥಾನದಲ್ಲಿ ಇಟ್ ನೋಡ್ತಾರೆ, ನೀನ್ ಈ ರೀತಿ ಮಾಡ್ತೀಯ ಅಂತ ಯಾರಿಗೂ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ, ಆದ್ರೆ ಮತ್ತೆ ಕಲ್ಯಾಣ್ ಅವ್ರಿಗೂ ಈ ರೀತಿ ಮಾಡ್ತೀಯ ಅಂತ ಮನೆ ಮಂದಿಯವ್ರಿಗೆಲ್ಲ ಎಷ್ಟು ಬೇಜಾರಾಗಿದೆ ನೋಡು ಅಂತ ಹೇಳ್ತಾ ಇದ್ದಂಗೆ, ಸಾಕು ನಿಲ್ಸು ಅಕ್ಕ, ಎಲ್ಲ ನಿನ್ನಿಂದಾನೇ ಕಾರಣ, ಅದಕ್ ನೀನೇ ಕಾರಣ ಅಂತ ಹೇಳ್ತಾ, ನಾನೇನ್ ಮಾಡ್ದೆ ಮಧ್ಯ? ಮತ್ತೆ ನೀನೇ ಅಲ್ವಾ ಕಲ್ಯಾಣ್ಗೆ ಆ ಕವಿತೆಗಳನ್ನ ಹುಚ್ಚಾಡ್ಸಿ ಇವಾಗ ಈ ಲೆವೆಲ್ ವರ್ಗೂ ತಂದಿ ನಿಲ್ಸಿದ್ಯಾ, ನೀನೇ ಕಾರಣ ಅಂತ ಕಾವ್ಯನ್ಗೆ ಬೈತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಡು ಅಪರ್ಣ ಅವರು ತುಂಬಾ ಶಾಕ್ ಆಗಿ ನಿಂತಾಗ, ಇನ್ನೇನು ನೀವ್ ಕಾರಣ ಅಲ್ದಿರಾ ಇನ್ಯಾರು ಕಾರಣ ಆಗ್ತಾರೆ ಅಂತ ಹೇಳ್ತಾ ಇದ್ದಂಗೆ, ಸಾಕು ನಿಲ್ಸು ಅನಾಮಿಕಾ, ಏನ್ ಮಾತಾಡ್ತಾ ಇದ್ಯಾ? ನಮ್ಮ ಅತ್ಗೆ ಯಾವ್ದೇ ರೀತಿನೂ ತಪ್ಪು ಮಾಡೇ ಇಲ್ಲ, ಅದು ನಮ್ಮ ಅಣ್ಣ ನಮ್ಮ ಅತ್ಗೆ ಇಬ್ರು ಮೇಲೂ ನೀನ್ ಈ ರೀತಿ ಆರೋಪ ಮಾಡ್ತಾ ಇದ್ಯಾ, ನನಗಂತೂ ಒಂಚೂರು ಹಿಡಿಸ್ತಾ ಇಲ್ಲ ಅಂತ ಕಲ್ಯಾಣ್ ಜೋರಾಗಿ ಮಾತಾಡ್ತಾ ಇರ್ತಾನೆ. ನನ್ಕಿಂತ ನಿನ್ಗೆ ನಿಮ್ಮ ಅಣ್ಣ ಅತ್ಗೆನೇ ಹೆಚ್ಚಾಗೋದ್ರು, ಹೌದು, ಎಂತಕಂದ್ರೆ ಅವರೇ ನಮ್ನ ಅವಾಗಿಂದ ನೋಡ್ಕೊಂಡಿರೋದು, ನೀನ್ ಈ ರೀತಿ ಮಾಡ್ತಾ ಇರೋ ತಪ್ಪು ಅಂತ ಅನಾಮಿಕಾಗ್ ಹೇಳ್ತಾ ಇದ್ರೆ ಆ ವಿಚಾರನ ಕೇಳಿಸ್ಕೊಂಡು ಹಾಗೆ ಮೌನ. ಇನ್ನೊಂದ್ಸತಿ ನಿನ್ಗೆ ಈ ಕಲಾಕೃತಿ ಕವಿತೆಗಳೆಲ್ಲ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತಾಯ್ತು, ಆದ್ರೂ ನನಗೆ
ಒಂದ್ ಕಡೆ ಯಾಮುಷಿ ಆಗ್ತಿದೆ. ನೀನ್ ಈ ರೀತಿ ಬದ್ಲಾಗ್ತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ ಅಂತ ಕಲ್ಯಾಣ್ ಮನ್ಸಲ್ಲಿ ಅನ್ಕೊಂತಾ ಇರ್ತಾನೆ. ಅದನ್ನ ನೋಡಿ ಕಲ್ಯಾಣ್ ತುಂಬಾ ಬೇಜಾರಾಗಿರೋದನ್ನ ನೋಡಿ ಕಾವ್ಯಂಗೂ ಸಹ ತುಂಬಾ ಬೇಜಾರಾಗಿರುತ್ತೆ. ಆಗ ನಿನ್ಗೆ ಇಷ್ಟ ಬಂದಾಗೆ ನಾನು ಮಾಡೋದಿಕ್ಕೆ ಸಿದ್ಧನಾಗಿಲ್ಲ. ನನ್ನಿಷ್ಟ ನನ್ನ ಕವಿತೆಗಳನ್ನ ಯಾವತ್ತೂ ನಾನು ಬರೀದೀರಾ ಕಟ್ಟಾಕೋ ತರ ಹಾಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಂಗೆ ಅವಳು ತುಂಬಾ ಕೋಪ ಮಾಡ್ಕೊಂಡು ಇನ್ನ ಮೇಲ್ ಹೋಗ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ನಾಗವೇಣಿ ಅಲ್ಲಿ ಉರಿತಾ ಇರೋ ಬೆಂಕಿಗೆ ಇನ್ನೂ ತುಪ್ಪ ಹಾಕ್ತಾ ಇರ್ತಾಳೆ. ಅಯ್ಯೋ ಏನ್ ಮಾಡ್ಕೊಳಕ್ ಹೋದ್ಲೋ ಏನೋ, ಅವ್ರ ತವ್ರ ಮನೆಗೆ ಹೋಗ್ಬಿಡ್ತಾಳೋ ಅಥವಾ ಏನಾದ್ರೂ ಗನಂದರಿ ಕೆಲಸ ಮಾಡ್ಕೊಳಕ್ ಹೋಗಿದಾಳೋ ಅಂತ ಹೇಳ್ತಾ ಇದ್ದಂಗೆ ಅವ್ರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ನೋಡಿದ್ರೆ ಅನಾಮಿಕಾ ಕಲ್ಯಾಣ್ ಬರ್ದಿರೋ ಕವಿತೆಗಳನ್ನೆಲ್ಲ ಪೇಪರ್ಸ್ ಎಲ್ಲ ಕೆಳಗಡೆ ಎಸಿತಾ ಇರ್ತಾರೆ. ತಗೋ, ನಿನ್ಗೆ ಹುಚ್ಚು ಕವಿತೆಗಳೆಲ್ಲ ನಿನ್ಗೆ ಹೆಚ್ಚಾಗೋಗಿದಾವೆ. ನನ್ ರೂಮಲ್ಲಿ ಯಾವ್ದೇ ರೀತಿ ಇದು ಇರಬಾರ್ದು ಅಂತ ಕೆಳಗಡೆ ಎಸ್ಬಿಡ್ತಾಳೆ. ಅದನ್ನ ನೋಡಿ ಕಲ್ಯಾಣ್ಗೆ ತುಂಬಾ ಶಾಕ್ ಆಗಿ ಮನ್ಸಲ್ಲಿ ನೋವು ತಿಂತಾ ಇರ್ತಾನೆ. ಆಗ ಅನಾಮಿಕಾ ನೀನ್ ಮಾಡ್ತಾ ಇರೋ ಕೆಲ್ಸ ಏನು? ಅದು ಪಾಪ ಕವಿಯವರು ಕವಿತೆಗಳನ್ನ ಬರಿಬೇಕು ಅಂದ್ರೆ ಸಾವಿರಾರು ಯೋಚನೆ ಮಾಡಿ ಒಂದೊಂದ್ ಅಕ್ಷರನ ತಿದ್ದಬೇಕಾಗುತ್ತೆ. ನೀನ್ ಈ ರೀತಿ ಎಲ್ಲ ಎಸೆದ್ರೆ ಅದು ಧೂಳಿನ ಸಮಾನ ಮಾಡಿದ್ಯಾ ನೀನು ಅಂತ ನೀನ್ ಯಾವ್ದೇ ರೀತಿ ಮಧ್ಯಕ್ ಬರ್ಬೇಡ ಅಂತ ತಡಿತಿದ್ದಂಗೆ ಅವ್ರ ಅಜ್ಜಿಗೆ ತುಂಬಾ ಕೋಪ ಬಂದಿ, ಅನಾಮಿಕಾ ಏನ್ ಮಾಡ್ತಾ ಇದೀಯಾ ನೀನು? ನಮ್ಮ ಮೊಮ್ಮಗನ್ನ ಏನ್ ಅನ್ಕೊಂಡಿದ್ಯಾ? ನೀನ್ ನಮ್ಮ ಮೊಮ್ಮಗನ್ನ ಇಷ್ಟಪಟ್ಟಿ ಮದ್ವೆ ಆಗಿದ್ಯಾ ಅಥವಾ ದುಡ್ಡಿದೆ ಅಂತ ಮದ್ವೆ ಆಗಿದ್ಯಾ? ನಿನಗೆ ದುಡ್ಡು ಬೇಕಂದ್ರೆ ಹೇಳು, ಆರಾಮಾಗಿ 10 ದಶಕಗಳಾಗೋವರೆಗೂ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ನೋ ಅಷ್ಟಿದೆ ನಮಗೆ ಅಂತ ಹೇಳ್ತಾ ಇದ್ದಂಗೆ ಅವಳಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಆಗ ತಪ್ಪು, ಈ ರೀತಿ ಮಾಡ್ತಾ ಇರೋದು ತಪ್ಪು. ಏನ್ ಮಾಡ್ಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ನೀನು ಕಲ್ಯಾಣ್ ಹೆಂಡತಿ ಆಗ್ಬಿಟ್ಟು ನೀನ್ ಬಚಾವಾಗಿದ್ಯಾ ಅಂತ ಹೇಳ್ತಾ ಇದ್ದಂಗೆ ಧನಲಕ್ಷ್ಮಿ ಅನಾಮಿಕಾನ ನೋಡಿ ಅವರು ಸಹ ಕೋಪ ಮಾಡ್ಕೊಂತ ಇರ್ತಾರೆ. ಆಗ ಅಲ್ಲಿಂದ ಅವಳಿಗೆ ತುಂಬಾ ಬೇಜಾರಾಯ್ತು ಅಂತ ಅಲ್ಲಿಂದ ಹೊರಟಿರ್ತಾಳೆ. ಆಗ ಕಲ್ಯಾಣ್ ಸಹ ಅಲ್ಲಿ ಬಿದ್ದಿರೋ ಪೇಪರ್ಸ್ನೆಲ್ಲ ಆಯಿಸ್ಕೊಳ್ತಾ ಯಾವುದೇ ಕಾರಣಕ್ಕೂ ನಾನು ಅನಾಮಿಕಾ ಈ ರೀತಿ ಬದಲಾಗ್ತಾಳೆ ಅಂತ ಅನ್ಕೊಂಡಿದ್ದಿಲ್ಲ ಅಂತ ತುಂಬಾ ಮನ್ಸಿಗೆ ಬೇಜಾರು ಮಾಡ್ಕೊಂಡು, ಇನ್ನ ನಿನಗೆ ಇಷ್ಟ ಆಗದೆ ಇರೋ ಕೆಲ್ಸನೇ ನಾನು ಮಾಡ್ತೀನಿ. ಇನ್ಮೇಲೆ ನಾನು ಆಫೀಸ್ಗೆ ಹೋಗಲ್ಲ, ಯಾವುದೇ ರೀತಿ ವರ್ಕ್ ಮಾಡಲ್ಲ. ನಂದು ಏನ್ ಕಲಾಕೃತಿ ಮತ್ತೆ ಕವಿತೆಗಳನ್ನ ಏನಿದೆಯೋ ಅದನ್ನ ಮಾತ್ರ ನಾನು ರಚನೆ ಮಾಡ್ತೀನಿ ಅಂತ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತಾನೆ. ಆ ವಿಚಾರನ ಕೇಳಿಸ್ಕೊಂಡು ಅನಾಮಿಕಂಗೆ ತುಂಬಾ ಬೇಜಾರಾಗಿ ಇನ್ನ ಬೆಡ್ರೂಮ್ ಅಲ್ಲಿ ಬಂದು ಮಲ್ಕೊಂಡಿರ್ತಾಳೆ. ಆಗ ಇನ್ನ ಏನ್ ಬೇಕು ನಿನಗೆ ಹೇಳು, ಇನ್ನ ಏನೇನ್ ನಿನಗೆ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಕಲ್ಯಾಣ್ ಕೇಳ್ತಾ ಇದ್ದಾಗೆ ಅವಳು ಮೌನವಾಗಿರ್ತಾಳೆ. ನಿನಿಗೋಸ್ಕರ ಅಂತ ಒಂದು ಕವಿತೆ ಬರ್ಕೊಂಡ್ ಬಂದಿದೆ, ಅದು ಇವತ್ತು ವ್ಯಾಲೆಂಟೈನ್ಸ್ ಡೇ. ನಿನಿಗೋಸ್ಕರ ನಿನಗೆ ಅನ್ವಯ ಆಗೋ ರೀತಿ ಬರ್ಕೊ ಬಂದ್ರೆ ನಿನ್ಗೆ ಯಾವುದೇ ರೀತಿ ಕವಿತೆಗಳೆಲ್ಲ ನಿನ್ಗೆ ಸೂಟ್ ಆಗಲ್ಲ. ಏನಿದ್ರು ನೇರವಾಗೇ ಹೇಳ್ಬೇಕು. ಇನ್ನ ನಿನ್ ಬುದ್ಧಿ ನನಗೆ ತೋರಿಸ್ಬಿಟ್ಟೆ ಬಿಡು. ಯಾವುದೇ ರೀತಿ ನಿನ್ಗೆ ಇನ್ಮೆ ಕವಿತೆ ಆಗ್ಲಿ ಕಲಾಕೃತಿ ಬಗ್ಗೆ ಯಾವುದೇ ವಿಚಾರ ನಿನ್ನ ಹತ್ರ ನಾನು ಶೇರ್ ಮಾಡ್ಕೊಳಲ್ಲ ಅಂತ ಅವ್ನ್ ಬರ್ದಿರೋ ಕವಿತೆಗಳನ್ನ ಮಡ್ಚಾಕಿ ಅಲ್ಲಿ ಹಾಗೆ ಬಿಸಾಕ್ಬಿಡ್ತಾನೆ. ಅದನ್ನ ನೋಡಿದ್ರೆ ಕಾವ್ಯ ಕೈಗೆ ಸಿಕ್ಕಿರುತ್ತೆ. ಪೇಪರ್ ತೆಗ್ದು ನೋಡಿದಾಗ ಕಲ್ಯಾಣ್ ಮನ್ಸಲ್ಲಿರೋ ಭಾವನೆಗಳೆಲ್ಲ ಅದ್ರಲ್ಲಿ ಅಡಗಿರುತ್ತೆ. ಅದನ್ನ ನೋಡಿ ಕಾವ್ಯನ್ಗೆ ಅಯ್ಯೋ ಕಲ್ಯಾಣ್ ಅವ್ರು ಇಷ್ಟೆಲ್ಲ ಬರ್ದಿದ್ದಾರೆ ಅನಾಮಿಕಾಗೋಸ್ಕರ ಅಂತ ತುಂಬಾ ಯೋಚನೆ ಮಾಡಿ ಕೊಡೋಣ ಅಂತ ಹೊರಡ್ತಾ ಇರ್ತಾಳೆ. ಅನಾಮಿಕಾ ನೋಡಿದ್ರೆ ತುಂಬಾ ಕಲ್ಯಾಣ್ ಮೇಲ್ ಕೋಪದಿಂದ ಗಾರ್ಡನ್ ಅಲ್ಲಿ ನಿಂತ್ಕೊಂಡಿದ್ದಾಗ ಅನಾಮಿಕಾ ಏನು ನಿನಗೇನ್ ಬೇಕು ಹೇಳು, ಮತ್ತೆ ಏನ್ ತಲೆ ತಿನ್ನಕ್ ಬಂದಿದ್ಯಾ? ನಾನ್ ಮಾಡಿರೋ ತಪ್ಪು ಅಂತ ನನ್ಗೆ ಬುದ್ಧಿವಾದ ಹೇಳಕ್ ಬಂದಿದ್ಯಾ? ನಾನ್ ಆ ರೀತಿ ಹೇಳಕ್ ಬಂದಿಲ್ಲ ಅನಾಮಿಕಾ. ನಿನ್ನಿಷ್ಟ, ನಿನ್ ವ್ಯಕ್ತಿತ್ವ, ನೀನ್ ಏನಾದ್ರೂ ನಿರೂಪಿಸ್ಕೊ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಆದ್ರೆ ಈ ರೀತಿ ನೀನ್ ಮಾಡ್ತಾ ಇರೋ ತಪ್ಪು. ಕವಿಯವರು ಪಾಪ ನಿನಿಗೋಸ್ಕರ ಅಂತ ಕವಿತೆನ ಬರ್ದಿ ತಗೋ ಬಂದಿದ್ರು, ಅದು ನಿನಗೆ ಹೋಲಿಸ್ಬೇಕು ಅಂತ. ನೀನ್ ಈ ರೀತಿ ಮಾಡ್ತೀಯ ಅಂತ ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ನೋಡು ನಿನಿಗೋಸ್ಕರ ಬರ್ದಿದ್ದಾರೆ, ತಗೊಂಡ್ ಹೋದು ಅಂತ ಅನಾಮಿಕಾ ಕೈಗೆ ಕಾವ್ಯ ಕವಿತೆ ಬರ್ದಿರೋನ್ನ ಕೊಡ್ತಾ ಇರ್ತಾಳೆ. ಈಗ ಕಾವ್ಯ ಅನಾಮಿಕಾಗೆ ಬುದ್ಧಿವಾದನ ಹೇಳೋದಿಕ್ಕೆ ಅಂತ ಬಂದಿದ್ದಾಳೆ. ಕವಿ ಬಗ್ಗೆ ತುಂಬಾ ಯೋಚನೆ ಮಾಡಿ ಈಗ ಅನಾಮಿಕಾ ಕಾವ್ಯ ಪರವಾಗಿ ನಿಂತ್ಕೊಳ್ತಾಳ ಅಥವಾ ಕಾವ್ಯನ್ ವಿರುದ್ಧವಾಗಿ ಕಲ್ಯಾಣ್ಗೆ ಇಷ್ಟ ಆಗ್ಲಿಲ್ದೇ ಇರೋ ಕೆಲಸ ಮಾಡ್ತಾಳ? ಮತ್ತೆ ಬಲವಂತವಾಗಿ ಕಲ್ಯಾಣ
ಆಫೀಸಿಗೆ ಕಳಿಸ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.